ದಶಕಗಳ ಕನಸು ನನಸಾಗುತ್ತಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿರೂಪವಾದ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಜನವರಿ 22ರಂದು ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆಯಲಿದೆ. ದೇಶ ವಿದೇಶಗಳಿಂದಲೂ ಸೇರಿದಂತೆ ಭಾರತದ ಮೂಲೆ ಮೂಲೆಯಿಂದಲೂ ಲಕ್ಷಾಂತರ ಜನರು ಈ ಪುಣ್ಯ ಘಳಿಗೆಗೆ ಸಾಕ್ಷಿಯಾಗ್ತಾ ಇದ್ದು, ಕೋಟ್ಯಾಂತರ ಜನರು ತಾವಿರುವ ಸ್ಥಳದಲ್ಲೇ ಶ್ರೀರಾಮನ ಪ್ರತಿಷ್ಠಾಪನೆಯ ಪುಣ್ಯ ಹಾಗೂ ಶುಭ ಕಾರ್ಯವನ್ನ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದು, ಪೂಜೆ ಪುನಸ್ಕಾರ ಹೋಮ ಹವನಗಳ ಜೊತೆ ಸಂಭ್ರಮಾಚರಣೆ ಮಾಡಲು ಸಿದ್ಧವಾಗಿದ್ದಾರೆ. ಕರ್ನಾಟಕದ, ಅದರಲ್ಲೂ ಮೈಸೂರಿನ ಶಿಲ್ಪಿ ರಚಿಸಿದ ರಾಮಲಲ್ಲಾನ ಅಂದಾಜು 4 ಅಡಿಯ ಮೂರ್ತಿ ಪ್ರಾಣ ಪ್ರತಿಷ್ಠೆಗೆ ಆಯ್ಕೆಯಾಗಿದ್ದು, ಈಗಾಗಲೇ ಗರ್ಭಗುಡಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಧಾರ್ಮಿಕ ಜ್ಞಾನಿಗಳು ವಿಧಿವಿಧಾನಗಳ ಮೂಲಕ ಪ್ರಾಣ ತುಂಬುವ ಕೆಲಸ ಮಾಡಲಿದ್ದಾರೆ. ವೇದ ಮಂತ್ರ ಪಠಣದ ನಡುವೆ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ. ಸನಾತನ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠೆ ಬಹಳ ಮುಖ್ಯವಾದದ್ದು. ಪ್ರಾಣ ಎಂದರೆ ಪ್ರಾಣಶಕ್ತಿ ಮತ್ತು ಪ್ರತಿಷ್ಠಾ ಎಂದರೆ ಸ್ಥಾಪನೆ. ಅಲ್ಲಿಯವರೆಗೆ ವಿಗ್ರಹಕ್ಕೆ ಜೀವವಿರುವುದಿಲ್ಲ, ಕೇವಲ ವಿಗ್ರಹದಂತೆ ಮಾತ್ರ ಪರಿಗಣಿಸಲಾಗುತ್ತೆ. ಆದರೆ ಯಾವಾಗ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತದೆಯೋ ಅಂದಿನಿಂದ ದೇವರು ಬಂದು ಮೂರ್ತಿಗೆ ಸೇರುತ್ತಾನೆ. ಹಿಂದೂ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠೆಯು ಒಂದು ಪವಿತ್ರ ಆಚರಣೆಯಾಗಿದೆ. ದೇವಾಲಯದಲ್ಲಿ ಸ್ಥಾಪಿಸಲಾದ ವಿಗ್ರಹಕ್ಕೆ ದೇವರನ್ನ ಆಹ್ವಾನಿಸುವುದೇ ಪ್ರಾಣ ಪ್ರತಿಷ್ಠೆ. ಹೊಸ ದೇವಾಲಯವನ್ನ ನಿರ್ಮಿಸಿದಾಗ ಅಥವಾ ಹೊಸ ವಿಗ್ರಹವನ್ನ ಸ್ಥಾಪಿಸಿದಾಗ ಪ್ರಾಣ ಪ್ರತಿಷ್ಠೆಯನ್ನ ಮಾಡಲಾಗುತ್ತೆ. ವಿಗ್ರಹಕ್ಕೆ ಹಾನಿಯಾದರೂ ಅಥವಾ ದೇವಾಲಯವನ್ನ ಪುನರ್ ನಿರ್ಮಿಸಿದ್ರೂ ಪ್ರಾಣ ಪ್ರತಿಷ್ಠೆ ಮಾಡಲಾಗುತ್ತೆ. ಇದಕ್ಕೆ ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ನಡೆಸುವುದಕ್ಕೆ ಜನವರಿ 22ರ ಪುಣ್ಯ ಘಳಿಗೆಯನ್ನ ನಿಗದಿಪಡಿಸಲಾಗಿದ್ದು, ಈ ದಿನ ಜ್ಯೋತಿಷ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ದ್ವಾದಶ ತಿಥಿಯಂದು ಪ್ರಾಣ ಪ್ರತಿಷ್ಠೆ ನಡೆಯುವುದು ಅತ್ಯಂತ ಮಂಗಳಕರ ಎನ್ನುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ದಿನ ವಿಷ್ಣುವಿಗೆ ಸಂಬಂಧಿಸಿದೆ. ಈ ವಿಶೇಷ ದಿನದಂದು ದೇವಾಲಯವನ್ನ ಉದ್ಘಾಟಿಸುವುದು ವಿಷ್ಣುವಿನ ಉಪಸ್ಥಿತಿ ಅಂತ ನಂಬಲಾಗಿದೆ. ಶ್ರೀರಾಮನು ವಿಷ್ಣು ಮೂರ್ತಿಯ 7ನೇ ರೂಪ ಅಂತ ಹೇಳಲಾಗುತ್ತೆ. ಅದಕ್ಕಾಗಿಯೇ ಈ ದಿನಾಂಕದ ಆಚರಣೆಯು ಆಧ್ಯಾತ್ಮಿಕವಾಗಿಯೂ ಮಹತ್ವದ್ದಾಗಿದೆ. ಶತಮಾನಗಳಿಂದ ಕಾದು ನಿಂತ ಈ ಪುಣ್ಯ ಘಳಿಗೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಾಕ್ಷಿಯಾಗಲಿದ್ದು, ದ್ರವಾಹಾರದ ವ್ರತದಲ್ಲಿದ್ದು ಉದ್ಘಾಟನೆಯಲ್ಲಿ ಭಾಗಿಯಾದ ಬಳಿಕ ಆಹಾರ ಸೇವಿಸಲಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಲರಾಮ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ 3,000 ವಿವಿಐಪಿಗಳು ಸೇರಿದಂತೆ 7,000ಕ್ಕೂ ಹೆಚ್ಚು ಗಣ್ಯ ಅತಿಥಿಗಳಿಗೆ ಆಮಂತ್ರಣ ಪತ್ರಿಕೆ ಮತ್ತು ಪ್ರವೇಶ ಪತ್ರಿಕೆಗಳನ್ನು ಕಳಿಸಲಾಗಿದ್ದು, ಅದು ಇದ್ದವರಿಗಷ್ಟೇ ಒಳಗಡೆ ಪ್ರವೇಶ ಅಂತ ಸ್ಪಷ್ಟಪಡಿಸಿದೆ. ಇನ್ನುಳಿದವರು ಹಾಗೂ ಜನಸಾಮಾನ್ಯರು ದೇವಾಲಯ ಉದ್ಘಾಟನೆಗೊಂಡು ಒಂದಿಷ್ಟು ಸಮಯ ಕಳೆದು ದೇವಾಲಯದ ವ್ಯವಸ್ಥೆಗಳು ಉತ್ತಮಗೊಂಡ ಬಳಿಕ ಶ್ರೀರಾಮನ ದರ್ಶನಕ್ಕೆ ಬರುವಂತೆ ಮನವಿ ಮಾಡಲಾಗಿದೆ. ಇನ್ನು ದೇಶದ ಕೋಟ್ಯಾಂತರ ಜನರಿಗೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಆಯಾ ಸ್ಥಳೀಯ ಭಾಷೆಯಲ್ಲೇ ಓದಲು ಸಹಾಯವಾಗುವಂತೆ ದೇವಾಲಯದ ಬಗ್ಗೆ ಪರಿಚಯವನ್ನ ಒಳಗೊಂಡ ಆಹ್ವಾನ ಪತ್ರಿಕೆಯನ್ನ ಮಂತ್ರಾಕ್ಷತೆಯೊಂದಿಗೆ ಕಳಿಸಿಕೊಟ್ಟಿದೆ. ಈಗಾಗಲೇ ಕರ್ನಾಟಕದ ಬಹುತೇಕ ಎಲ್ಲಾ ಮನೆಗಳಿಗೂ ರಾಮ ಜನ್ಮಭೂಮಿಯ ಮಂತ್ರಾಕ್ಷತೆ ತಲುಪಿದ್ದು, ಜನರು ಭಕ್ತಿ ಭಾವದಿಂದ ಮಂತ್ರಾಕ್ಷತೆ ಸ್ವೀಕರಿಸಿ ಧನ್ಯತಾ ಭಾವ ಮೆರೆದಿದ್ದಾರೆ. ಅಯೋಧ್ಯೆಯ ಮಂತ್ರಾಕ್ಷತೆ ಈಗಾಗಲೇ ಹಲವು ಮನೆಗಳಿಗೆ ತಲುಪಿದ್ದು, ಇನ್ನು ಕೆಲವೆಡೆ ತಲುಪಿಸುವ ಕಾರ್ಯ ನಡೀತಾ ಇದೆ. ಮಂತ್ರಾಕ್ಷತೆ ಸಿಕ್ಕಿದ ಕೂಡಲೇ ಅದನ್ನು ಉಪಯೋಗಿಸುವಂತಿಲ್ಲ. ಬದಲಾಗಿ ಜನವರಿ 22ರವರೆಗೆ ತಮ್ಮ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು. ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಮಂತ್ರಾಕ್ಷತೆಗೂ ಪೂಜೆ ಸಲ್ಲಿಸಬೇಕು. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತವಾಗುತ್ತೆ ಎಂಬ ನಂಬಿಕೆ ಇದೆ. ಆ ನಂತರ ಮಂತ್ರಾಕ್ಷತೆಯನ್ನ ಬಳಸಬೇಕು ಅಂತ ಸನ್ಯರ ಮನೆಗೂ ತಲುಪಿಸಿರುವ ಮಂತ್ರಾಕ್ಷತೆಯನ್ನ ಜನವರಿ 22ರಂದು ಹೇಗೆ ಬಳಸಬೇಕು ಎಂಬ ನಿಮ್ಮ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಊಟದ ಅಕ್ಕಿ ಜೊತೆ ಸೇರಿಸಿ ಬೇಯಿಸಿ ಅನ್ನ ಮಾಡಿ ಸೇವಿಸಬಹುದು. ಮನೆಯಲ್ಲಿ ಪಾಯಸ ಮಾಡಿ ಅದರ ಜೊತೆಯೂ ಸೇವಿಸಬಹುದು. ದೇವರ ಕೋಣೆಯಲ್ಲಿಯೂ ಇಟ್ಟುಕೊಳ್ಳಬಹುದು. ಮನೆಯ ಮುಂದಿನ ಬಾಗಿಲಿನ ಮೇಲೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟುಕೊಳ್ಳಬಹುದು. ಮಂತ್ರಾಕ್ಷತೆಯನ್ನ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಣ ಚಿನ್ನ ಇಡುವ ಕಪಾಟಿನಲ್ಲಿಯೂ ಇಟ್ಟುಕೊಳ್ಳಬಹುದು. ಮನೆಯವರೆಲ್ಲ ಹಂಚಿಕೊಂಡು ಶ್ರದ್ಧೆಯಿಂದ ತಲೆಗೆ ಹಾಕಿಕೊಳ್ಳಬಹುದು. ಇದರೊಂದಿಗೆ ನೀಡಲಾದ ರಾಮನ ಫೋಟೋ ಸಹಿತ ಆಹ್ವಾನ ಪತ್ರಿಕೆಯನ್ನ ಸದಾಕಾಲ ಕಾದಿಟ್ಟುಕೊಳ್ಳುವಂತೆಯೂ ಸಲಹೆ ಕೊಡಲಾಗಿದೆ.
ಇನ್ನು ಅಯೋಧ್ಯೆಗೆ ತೆರಳಲಾಗದ ರಾಮ ಭಕ್ತರು ಏನು ಮಾಡಬೇಕೆಂಬ ಸಂದೇಹಕ್ಕೂ ಇಲ್ಲಿ ಉತ್ತರವಿದೆ. ಈಗಾಗಲೇ ಹಲವು ರಾಜ್ಯ ಸರ್ಕಾರಗಳು, ಶಾಲಾ ಕಾಲೇಜುಗಳು ಸ್ವಯಂ ಪ್ರೇರಿತರಾಗಿ ರಜೆ ಘೋಷಿಸಿವೆ. ರಜೆ ಇರಲಿ ಇಲ್ಲದೇ ಇರಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ಗಳಿಗೆಯನ್ನ ಹಬ್ಬದಂತೆ ಆಚರಿಸಬೇಕು ಅಂತ ಮಠಾಧೀಶರು ಆಸ್ತಿಕರಿಗೆ ಕರೆ ನೀಡಿದ್ದಾರೆ. ಶ್ರೀರಾಮ, ಸೀತಾಮಾತೆ ಹಾಗೂ ಆಂಜನೇಯನ ದೇಗುಲದಲ್ಲಿ ವಿಶೇಷ ಪೂಜೆ, ಅನ್ನದಾಸೋಹ, ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಸುಂದರಕಾಂಡ ಅಧ್ಯಯನ ಕೈಗೊಳ್ಳುವಂತೆಯೂ ಸೂಚಿಸಲಾಗಿದೆ. ಇದರೊಂದಿಗೆ ಮನೆಯನ್ನ ಸ್ವಚ್ಛಗೊಳಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಶೃಂಗರಿಸುವುದು, ಮನೆಯಲ್ಲಿ ಸಿಹಿ ಅಡುಗೆ ತಯಾರಿಸಿ ದೇವರಿಗೆ ಪೂಜೆ ಸಲ್ಲಿಸುವುದು, ಸಂಜೆ ಕನಿಷ್ಠ 5 ದೀಪಗಳನ್ನು ಬೆಳಗಿ ಶ್ರೀರಾಮ ಮರಳಿ ಅಯೋಧ್ಯೆಗೆ ಬಂದ ಖುಷಿಯನ್ನ ಸಂಭ್ರಮಿಸಲು ಕರೆ ಕೊಡಲಾಗಿದೆ. ಒಟ್ಟಾರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಹಾಗೂ ರಾಮ ಪ್ರತಿಷ್ಠಾಪನೆ ಮನೆಗಳಲ್ಲಿ ದೀಪಾವಳಿ ಹಾಗೂ ರಾಮನವಮಿಯನ್ನ ಒಟ್ಟಿಗೆ ತಂದಂತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.